ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದೇ ವಿಡಿಯೋದಲ್ಲಿ ನಾನು 2 ಥರ ಪಲ್ಯ ಮಾಡಿ ತೋರಿಸಿದ್ದೀನಿ. ಅಂದರೆ 2 ದಿನದ ವಿಡಿಯೋ. ಡೈಲಿ ಮಾರ್ನಿಂಗ್ ನಾನು ಏನು ಮಾಡ್ತಾಯಿದ್ದೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಒಂದಿನ ಜವಳಿಕಾಯಿ ಪಲ್ಯ, ಒಂದಿನ ಹೀರೆಕಾಯಿ ಪಲ್ಯ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗ್ಬೋದು. ನಾನು ಇದರಲ್ಲೇ ಪಲ್ಯ ಮಾಡೋದು. ಜವಳಿಕಾಯಿ ಆಲ್ರೆಡಿ ಹುರ್ಕೊಂಡಿದ್ದೀನಿ, ಫ್ರೈ ಮಾಡಿದ್ದೀನಿ. ಅಂದರೆ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ನೆನೆ ಹಾಕಿದ್ದೀನಿ, ಸ್ವಲ್ಪ ಟೊಮೆಟೊ ಹಣ್ಣು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಇದೆ. ಇದು ಎಲ್ಲರಿಗೂ ಸಾಮಾನ್ಯವಾಗಿ ಚೌಳಿಕಾಯಿ ಪಲ್ಯ ಮಾಡೋದು ಗೊತ್ತಿದೆ. ಬಟ್ ಯಾರಾದರೂ ಬಿಗಿನರ್ಸ್ ಏನಾದರೂ ಮಾಡಿದರೆ ಹೆಲ್ಪ್ ಆಗ್ಬೋದು ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸಾಂಬಾರು ಪುಡಿ ಮತ್ತು ಗುರಾಳ್ ಪುಡಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಬಿಟ್ರೆ ಚೌಳಿಕಾಯಿ ಪಲ್ಯ ರೆಡಿಯಾಗುತ್ತೆ. ನಮ್ಮ ಸೈಡೆಲ್ಲ ಇಷ್ಟೇ ಮಾಡೋದು. ಇದು ಕಡಲೆ ಪುಡಿ ಆ ಥರ ಎಲ್ಲ ಏನೂ ಹಾಕಲ್ಲ. ನಾನು ಇದರಲ್ಲೇ ಮಾಡೋದು ಯಾವಾಗಲೂ. ಇದೊಂದು ಸುಮಾರು ಒಂದು 3 ವರ್ಷ ಆಯಿತು ತೊಗೊಂಡು ಬಂದು, ಏನೂ ಆಗಿಲ್ಲ. ಇಲ್ಲೊಂದು ಸ್ವಲ್ಪ ಸೀಳ್ದಂಗೆ ಆಗಿದೆ ಅಷ್ಟೇ, ಇದೇನೂ ಆಗಲ್ಲ. ಹೊರ್ನಾಡಲ್ಲಿ ತೊಗೊಂಡಿದ್ದು ನಾನು. ಸಾಮಾನ್ಯವಾಗಿ ಇದರಲ್ಲೇ ನಾನು ಪಲ್ಯ ಮಾಡೋದು ಜಾಸ್ತಿ. ನೆಕ್ಸ್ಟ್ ರೊಟ್ಟಿ ಮಾಡಬೇಕು, ತೋರಿಸ್ತೀನಿ. ನಾನು ಜವಳಿಕಾಯಿ ಪಲ್ಯ ಮಾಡಿ ಲಾಸ್ಟಲ್ಲಿ ಕೊಬ್ಬರಿ ಹಾಕಲ್ಲ. ಏಕೆಂದರೆ ಇದರಲ್ಲೇ ಹಾಕಬೇಕು, ಬಾಕ್ಸಿಗೆ ಹಾಕಲ್ಲ. ಅದು ಬಾಕ್ಸಿಗೆ ಹಾಕುವಾಗ ಏನಾದರೂ ಮಧ್ಯಾಹ್ನ ಊಟ ಮಾಡುವಾಗ ಅದು ಏನಾದರೂ ಉಳ್ಗಾಗ್ಬೋದು ಅಥವಾ ಕೆಡ್ಬೋದು ಅಂತೇಳಿ ನಾನು ಇದರಲ್ಲೇ ಹಾಕಿ ಫ್ರೈ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಮಕ್ಕಳು ಬಾಕ್ಸಿಗೆ ತಗೊಂಡು ಹೋಗ್ತಾರಲ್ವ, ಹಾಗಾಗಿ. ಇದು ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಡೈಲಿ ಇದು ಸ್ವಲ್ಪ ಬೆಂದ ನಂತರ ನಾನು ಹುಣಸೆ ಹುಳಿಯನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಹಾಕೋದು. ಆಲ್ರೆಡಿ ಬೆಂದಿದೆ ಇದು. ಇವಾಗ ಗುರಾಳ್ ಪುಡಿ ಮತ್ತು ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿದರೆ ಸಾಂಬಾರು ಪುಡಿ ಹಾಕ್ತೀನಿ. ಹುಣಸೆ ಹುಳಿ, ನಮಗೆ ಸಾಂಬಾರು ಪುಡಿ ಎಷ್ಟು ನೋಡಿಕೊಂಡು ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೆ. ಜಾಸ್ತಿ ಆದರೆ ಮಸಾಲೆ ಚೆನ್ನಾಗಿರಲ್ಲ, ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಇದ್ರಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಗುರಾಳ್ ಪುಡಿ ಬೇಕಾದರೆ ಒಂದು 2-3 ಸ್ಪೂನ್ ಹಾಕ್ಬೋದು, ತೊಂದರೆ ಇಲ್ಲ. ಅದೇ ಇದು ಚಿಕ್ಕ ಸ್ಪೂನು ನಾನು ಹಾಕಿದ್ದೀನಿ. ನೀವು ಸಹ ನೋಡ್ಕೊಂಡು ಹಾಕಬೇಕಾಗತ್ತೆ. ಒಂದು 2-3 ನಿಮಿಷ ಅದು ಮಸಾಲ ಜೊತೆಗೆ ಬೇಯಲಿ. ಇನ್ನು ರೊಟ್ಟಿಗೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ರಾತ್ರಿ ಮುದ್ದೆ ಮಾಡಿದ್ದೆ, ಒಂದು ಮುದ್ದೆ ಉಳಿದುತ್ತೆ. ಇದರಿಂದ ನಾನು ರೊಟ್ಟಿ ಸುಡುತ್ತೀನಿ. ಈ ಥರ ವೇಸ್ಟ್ ಮಾಡಬಾರ್ದು. ಈ ಥರ ನೀರಲ್ಲಿ ಚೆನ್ನಾಗಿ ಇದನ್ನು ಸ್ವಲ್ಪ ಹಿಂಗೆಲ್ಲ ತೊಳ್ಕೊಂಡು ಈ ಥರ ಜೋಳದ ಹಿಟ್ಟಿಗೆ ಹಾಕಿ ನಾದಿ ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವ, ನಾನು ಈ ಥರ ನಾನು ಈ ಥರ ಒಣ ಹಿಟ್ಟನ್ನು ಹಾಕ್ಕೊಂಡು ಮುದ್ದೆಗೆ ನಾದ್ಕೊಂಡು ಈ ಥರ ಇಷ್ಟಿಷ್ಟು ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈ ಥರ ನಾನು ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದನ್ನು ಒಂದೊಂದು ಉಳ್ಳಿ ಅಥವಾ ಏನಾದರೂ ಅಂದ್ಕೋಬೋದು ನೀವು. ನಮ್ಮ ಕಡೆ ಉಳ್ಳಿ ಅಂತಾರೆ. ಈ ಥರ ನಾನು ಮಾಡಿಕೊಂಡು ತೋರಿಸ್ತೀನಿ. ತೆಳುವಾಗಿ ಚೆನ್ನಾಗಿ ಹೊತ್ಕೊಂಡಿದ್ದೀನಿ. ಇದನ್ನು ಹಾಕಬೇಕು ಇದಕ್ಕೆ ಹಂಚಿಗೆ.
ಮೊಬೈಲು ಶೇಕ್ ಎಡಗೈಯಲ್ಲಿ ಇಟ್ಕೊಂಡಿದ್ದೀನಿ, ಟ್ರೈಪೋಡ್ಗೆ ಹಾಕಿರಲಿಲ್ಲ, ಶೇಕ್ ಆಗ್ತಿದೆ, ಸಾರಿ. ನೋಡಿ, ಉಳಿದ ಮುದ್ದೆಯಿಂದನೂ ಸಹ ನಾವು ತುಂಬ ಚೆನ್ನಾಗಿ ರೊಟ್ಟಿಯನ್ನು ಮಾಡ್ಕೋಬೋದು. ಸರಿ ಮಾಡಿಕೊಂಡೇ ಮಾಡಬೇಕಂತ ಏನಿಲ್ಲ. ಈ ಥರ ಮುದ್ದೆ ಉಳಿದ್ರೆ ವೇಸ್ಟ್ ಮಾಡಿದೆ. ನಾವು ಹಳ್ಳಿ ಸೈಡಲ್ಲಿ ಈ ಥರನೇ ಏನಾದರೂ ಮುದ್ದೆ ಉಳಿದ್ರೆ, ಇಲ್ಲಾಂದರೆ ಎಕ್ಸ್ಟ್ರಾನೇ ನಾವು ಮುದ್ದೆ ಮಾಡ್ಕೊಳ್ತೀವಿ, ಮತ್ತು ಬೆಳಿಗ್ಗೆ ಬರುತ್ತೆ ಅಂತೇಳಿ. ನಾನೀಗ 7:45ಗೆ ಎಲ್ಲ ರೆಡಿ ಆಗುವಾಗ ಈಗ 7:15 ಆಗಿದೆ. 7 ಗಂಟೆ 15 ನಿಮಿಷ ಆಗಿದೆ. ನನ್ನ ಮಗನಿಗೆ ಬಾಕ್ಸಿಗೆ ಮಾಡಬೇಕಲ್ವ, ಅದಕ್ಕೆ ಅಷ್ಟು ಬೇಗ ಮಾಡ್ತಾಯಿದ್ದೀನಿ. ಕಾಲೇಜಿಗೆ ತಗೊಂಡು ಹೋಗ್ತಾನೆ ರೊಟ್ಟಿನ. ನೋಡ್ತಾ ಇದ್ದೀರಲ್ವ, ರೆಡಿ ಆಯಿತು ರೊಟ್ಟಿ. ರೆಡಿ ಆಯಿತು ರೊಟ್ಟಿ. ಈಗ 7:50 ಆಗಿದೆ. 7:45 ಅಂತ ಒಂದು 5 ನಿಮಿಷ ಇವತ್ತು ಲೇಟ್ ಆಯಿತು. ಮಗನ ಬಾಕ್ಸಿಗೆ ರೆಡಿ ಮಾಡಿದೆ. ನೋಡಿದಿರಲ್ವ, ಉಳಿದ ಮುದ್ದೆಯಿಂದ ರೊಟ್ಟಿಯನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ. ಇದು ನಮ್ಮ ಹಳ್ಳಿ ಸೈಡೆಲ್ಲ ಎಲ್ಲರಿಗೂ ಗೊತ್ತು, ಬಟ್ ಈಗಿನ ಮಕ್ಕಳಿಗೆ ಈಗರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಇದು ಸಂಜೆ ಅಂದರೆ ಈವ್ನಿಂಗು. ನಾನು ಬಹಳ ದಿನಗಳಾಯಿತು, ಅಂದರೆ ನಾವು ಈ ಕ್ಲೈಮೇಟ್ ಅಂದರೆ ಈ ಮಳೆಗಾಲ ಈ ಸೀಸನ್ಗೆ ತಕ್ಕಂತೆ ಕೆಲವೊಂದು ಮಾಡಿಕೊಂಡು ಈ ಥರ ತಿನ್ನಬೇಕಾಗತ್ತೆ. ಇದು ನಾನು 1 ಇಯರ್ ಆಯಿತು ಹೆಚ್ಚು ಕಡಿಮೆ. ಹೋದ ಸಾರಿ ಮಾಡಿದ್ದೆ, ಹಾಗೆ ಈ ವರ್ಷವೂ ನಾನು ಪಾನಿಪುರಿ ಮಾಡಬೇಕು ಅಂತ ಅವತ್ತು ಮೋಡ ಮುಚ್ಕೊಂಡು ವೆದರ್ ಇದಾಗಿತ್ತು ಅಂತೇಳಿ ಅವತ್ತು ತುಂಬ ಚಳಿ ಇತ್ತಲ್ಲ, ಅವತ್ತು ಮಾಡಿಕೊಂಡಿದ್ದಿದ್ದು ರೆಸಿಪಿ. ನಾನೇ ಸೇವ್ ಇರಲಿಲ್ಲ, ಮನೆಯಲ್ಲೇ ಖಾರನಿತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ಈ ರೀತಿ ಪಾನಿ ಅದನ್ನೆಲ್ಲ ಮನೆಯಲ್ಲೇ ಮಾಡಿಕೊಂಡು ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ಆರೋಗ್ಯಕರವಾಗಿ ಪಾನಿಪುರಿ ಮಾಡಿಕೊಂಡು ತಿನ್ಬೋದು. ತಪ್ಪೇನಿಲ್ಲ. ಸುಮ್ಮನೆ ಹೊರಗಡೆ ಹೋಗಿ ಕಾಸ್ಟ್ಲಿನೂ ಇರುತ್ತೆ, ಮೇಲಾಗಿ ಅದು ಎಷ್ಟು ಸ್ವಚ್ಛವಾಗಿ ನೀಟಾಗಿ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಈ ರೀತಿ ನಾವು ತರಿಸ್ಕೊಂಡು ಈ ಥರ ಪೂರಿ ಮಾಡಿಕೊಂಡು ನಾವೇ ಮಾಡಿಕೊಂಡು ನಮ್ಮ ಕೈ ರುಚಿಯಲ್ಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಚ್ಛವಾಗಿ ಶುಚಿಯಾಗಿ ರುಚಿಯಾಗಿ ಪಾನಿಪುರಿಯನ್ನು ಮಾಡಿಕೊಂಡು ತಿನ್ಬೋದು. ಹಾಗೆ ನಾವು ಟಿ ವಿ ನೋಡ್ತಾ ಎಲ್ಲರೂ ತಿಂದ್ವಿ. ನೆಕ್ಸ್ಟ್ ನಾನು ಇನ್ನೊಂದು ಮಾರ್ನಿಂಗ್ ಮಾಡಿರೋಂತಹ ಹೀರೆಕಾಯಿ ಪಲ್ಯವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂಥೇಳಿ ಬಿಗಿನರ್ಸಿಗೆ ಇದ್ದರೆ ಎಲ್ಪ್ ಆಗ್ಬೋದು ಅಂಥೇಳಿ. ಸಾಮಾನ್ಯವಾಗಿ ಹಳ್ಳಿ ಸೈಡೆಲ್ಲ ಮತ್ತು ಎಲ್ರಿಗೂ ಇದು ಗೊತ್ತೇ ಇರುತ್ತೆ. ಹೀರೆಕಾಯಿ ಪಲ್ಯ ಮತ್ತು ಜವಳಿಕಾಯಿ ಪಲ್ಯ ಸಿಂಪಲ್ಲಾಗಿರುತ್ತೆ. ಇದಕ್ಕೆ ಏನು ಇಂಗ್ರೀಡಿಯೆಂಟ್ ಏನು ಅದನ್ನು ಹಾಕಿದ್ದೀನ ಎಲ್ಲ ಅದನ್ನೇ ಇದಕ್ಕೂ ಸಹ ಹಾಕಬೇಕಾಗುತ್ತೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಇಲ್ಲೇ ಹಳ್ಳಿಯಲ್ಲೇ ಬೆಳೆದು ತಂದಿರುವಂಥ ತರಕಾರಿನೇ ನಮ್ಮದು. ನಮ್ಮೂರಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿ ಸಂತೆ ಮಾಡ್ತಾರೆ. ಅಲ್ಲಿಗೆ ಹೋಗಿ ನಾವು ಹಳ್ಳಿ ತರಕಾರಿನೇ, ಎಲ್ಲ ಹಳ್ಳಿ ತರಕಾರಿನೇ, ಜವಾರಿ ಇರುತ್ತೆ ಎಲ್ಲ ತಗೊಂಡು ಬಂದು ಈ ಥರ ನಾವು ಒಂದಿನ ರೊಟ್ಟಿ ಪಲ್ಯ, ಒಂದಿನ ಜವಳಿಕಾಯಿ ಪಲ್ಯ, ಚಪಾತಿ, ಈ ಥರ ಒಂದಿನ ತಿಂಡಿ. ಈ ಥರ ಡೈಲಿ ತಿಂಡಿ ತಿನ್ನೋಕ್ಕೂ ತುಂಬ ಬೇಸರ ಮಾಡ್ಕೊಳ್ತಾರೆ. ಡೈಲಿ ಇವನೇ ರೊಟ್ಟಿನೇ ಮಾಡಿದರು ಮಗ ಡೈಲಿ ರೊಟ್ಟಿ ಮಾಡ್ತೀವಿ ಅಂತ ಬೇಸರ ಮಾಡ್ಕೊಳ್ತಾನೆ. ಹಾಗಾಗಿ ನಾನು ಒಂದಿನ ನಮ್ಮ ಮನೆಯವ್ರಿಗೆ ಚಪಾತಿ ಇಷ್ಟ ಆಗಲ್ಲ, ಮಗುಗೆ ಡೈಲಿ ರೊಟ್ಟಿ ಸುಟ್ಟರೆ ಇಷ್ಟ ಆಗಲ್ಲ, ಒಂದು ಚಪಾತಿ ಬೇಕು. ಒಂದಿನ ಚಪಾತಿ, ಒಂದಿನ ರೊಟ್ಟಿ, ಒಂದಿನ ಪುಳಿಯೋಗರೆ, ಚಿತ್ರಾನ್ನ, ಇಡ್ಲಿ, ಆಮೇಲೆ ಪಡ್ಡು, ಈ ರೀತಿ ನಾನು ಡೈಲಿ ಒಂದೊಂದು ಬಾಕ್ಸಿಗೆ ಮಾಡ್ತಿರ್ತೀನಿ. ಬೆಳಗ್ಗೆ ಟೈಫಾಯ್ಡ್ ಹಾಕಿ ವಿಡಿಯೋ ಮಾಡೋಕ್ಕಲ್ಲಿ ಸ್ಪೇಸ್ ಇರಲ್ಲ ಅಂತೇಳಿ ನಾನು ಈ ಥರ ಎಡಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡ್ತಿರ್ತೀನಿ. ಒಂದೊಂದು ಮೊಬೈಲ್ ಶೇಕ್ ಆಗ್ತಿರ್ತದೆ ಕ್ಯಾಮ್ರಾದೆಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಆಯಿತು, ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ಒಂದೇ ಬಾಕ್ಸಲ್ಲಿ ಒಂದು ಮೆಣಸಿನ್ಕಾಯಿ, ಒಂದು ಕರಿಬೇವು ಹಾಕ್ಕೊಂಡಿರ್ತೀನಿ, ಒಂದರಲ್ಲಿ ಕೊತ್ತಂಬರಿ ಸಹ ಹಾಕ್ಕೊಂಡಿರ್ತೀನಿ. ಬೇಗ ಬೆಳಗ್ಗೆ ಅಂತೂ ತುಂಬ ಬ್ಯುಸಿ. ನಾನು 5 o'clock ಎದ್ದು ನಂದು ಏನು ದೈನಂದಿನ ಚಟುವಟಿಕೆಗಳಿದ್ದಾವೆ, ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು ಮಾಡಿಕೊಂಡು 6 ಗಂಟೆಗೆ
ಕಸ ಗುಡಿಸೋದು, ನೆಲ ಒರೆಸೋದು, ಪೂಜೆದು ಅದೆಲ್ಲ ಹೂ ಒರೆಯೋದು ಅದೆಲ್ಲ ಮುಗಿಸ್ಬಿಟ್ಟು 7 ಗಂಟೆಗೆ 7 o'clock ನಾನು ಅಡುಗೆ ಮನೆಗೆ ಬಂದರೆ 7:45 ಇಲ್ಲ 50 ಇಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ರೆಡಿ ಮಾಡಿರಬೇಕು, ಮಗನಿಗೆ ಎಲ್ಲ ರೆಡಿ ಮಾಡಿರಬೇಕು. ಹಾಗಾಗಿ ನಾನು ಬೇಗ ಮಾಡ್ತೀನಲ್ಲ. ಬೆಳಗಿನ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಬಟ್ ಶೇರ್ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಮಾಡ್ಲಿಕ್ಕೆ ನನಗೆ ಭಾಳ ಬ್ಯುಸಿ ಅನಿಸುತ್ತೆ. ಆದರೂ ಸಹ ನಾನು 1-2 ವಿಡಿಯೋ ಮಾಡ್ಕೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ 2 ಪಲ್ಯಗಳನ್ನು ತೋರಿಸ್ಬಿಡೋಣ, ಈಸಿ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕೂ ಅಷ್ಟೇ ಸೇಮ್ ನಾನು ಯಾವ ಥರ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡು 1 ಟೊಮೊಟೊ ಹಾಕ್ತಾಯಿದ್ದೀನಿ. ಹೀರೆಕಾಯನ್ನು ತೊಳೆದ್ಬಿಟ್ಟು ಅದರಲ್ಲಿ ಬೌಲಲ್ಲಿ ಹಾಕಿ ನೀರು ಹಾಕಿದ್ದೀನಿ. ನಾನು ಸಿಪ್ಪೆಯನ್ನು ಯಾವುದೇ ಕಾರಣಕ್ಕೂ ಎಸೆಯಲ್ಲ, ಅದನ್ನು ನಾನು ಗೊಬ್ಬರ ಮಾಡ್ಕೊಳ್ತಾಯಿದ್ದೀನಿ. ನೀವು ತೋರಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ. ಗಾರ್ಡನ್ ದೊಡ್ಡದಿದೆ, ಅದರಲ್ಲಿ ತುಂಬ ಗಿಡಗಳಿದ್ದಾವೆ. ನಾನೇ ಸ್ವಂತಕ್ಕೆ ಗೊಬ್ಬರ ಮಾಡ್ತೀನಿ ಅದರಿಂದ. ಆಮೇಲೆ ಕೊಕೊಪೀಟ್ ಅದೆಲ್ಲ ತಂದು ಹಾಕ್ತೀನಿ. ಆಮೇಲೆ ನಮ್ಮದು ಹಳ್ಳಿಯಾಗಿರೋದ್ರಿಂದ ಸಗಣಿ ಗೊಬ್ಬರನೂ ಸಿಗುತ್ತೆ, ಅದನ್ನು ಸಹ ಹಾಕ್ತಾಯಿದ್ದೀವಿ. ನೋಡೋಣ ಇನ್ನು ಮುಂದೆ ಗಾರ್ಡನಿಂದ ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ. ನಾನು ಯಾವ್ಯಾವ ಗಿಡಗಳನ್ನ ತಂದು ಹಾಕಬೇಕು ಅಂತಿದ್ದೀನಿ. ಇನ್ನು ಮಳೆಗಾಲ ಬಂತಲ್ವ, ಹಾಗಾಗಿ ಇನ್ನು ಗಿಡಗಳನ್ನೆಲ್ಲ ಹೆಚ್ಚಾಗಿ ಹಾಕಬೇಕು. ತುಂಬ ದಾಸವಾಳ ಹೂವಿನ ಗಿಡಗಳಿದ್ವಿ, ಎಲ್ಲ ಕಟ್ ಮಾಡಿದ್ದೀನಿ. ಕೆಲವೊಂದು ಗಿಡಗಳು ಇದ್ದಾವೆ, ಅವನ್ನೆಲ್ಲ ಮುಂದೆ ನಿಮ್ಮ ಜೊತೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆನೇ 6:45 ಆಗಿಲ್ಲಣ್ಣ, ಅದು 7 ಕಾಲಾಗಿದೆ. ಅಷ್ಟೊತ್ತಿಗೆ ಎಲ್ಲ ಹಾಸಿಗೆ ರಿಪೇರಿ ಮಾಡಿಸೋರು ನಿಮಗೆ ಕೇಳಿಸ್ತಿರ್ಬೋದು ಸೌಂಡು. ಬೆಳಗ್ಗೆನೇ ಡಿಸ್ಟರ್ಬ್. ಆಮೇಲೆ ದೇವಸ್ಥಾನಗಳಲ್ಲಿ ಮೈಕ್ ಹಾಕಿರ್ತಾರೆ, ಹಾಡುಗಳನ್ನ ಹಾಕಿರ್ತಾರಲ್ವ, ಅವು ಸಹ ಕಾಪಿರೈಟ್ ಬರುತ್ತೆ ಅಂತೇಳಿ ಒಂದ್ಸತಿ ಅಲ್ಲಿ ಹೇಳೋಕ್ಕಾಗದಿರೋದು ನಾನು ವಾಯ್ಸ್ ಓವರ್ ಮಾಡ್ತಿರ್ತೀನಿ. ಯಾಕಂದರೆ ಮತ್ತು ಇಲ್ಲಿ TV ಹಾಕಿರ್ತಾರೆ, ಅಲ್ಲಿ ಸಾಂಗ್ಸ್ ಬರ್ತಿರ್ತೈತಿ, ಕಾಪಿರೈಟ್ ಬರ್ಬೋದು ಅಂತೇಳಿ ನಾನು ಅಲ್ಲೇ ಡಿಲೀಟ್ ಮಾಡಿ ಮತ್ತೊಂದು ಸರಿ ನಾನು ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನಿಲ್ಲಿ ಬಳಸ್ತಿರೋದು ಕೋಡ್ ಫಸ್ಟ್ ಆಯಿಲ್ ಅಂದರೆ ಇದು ಶೇಂಗಾ ಬೀಜದ ಎಣ್ಣೆ. ಇದು ನಮ್ಮ ದಾವಣಗೆರೆಯಲ್ಲೇ ತರೋದು, ಅದರದ್ದು ಯೂಸ್ ಮಾಡ್ತೀನಿ. ನಿಮಗೆ ನೋಡ್ಲಿಕ್ಕೆ ಅದು ನಾನು ತುಂಬ ಹಾಕಿದೆ ಎಣ್ಣೆ ಅಂತ ಅನಿಸುತ್ತೆ, ಅದರಲ್ಲಿ ಬೇಗ ಬರಲ್ಲ ಎಣ್ಣೆ, ಸ್ವಲ್ಪನೇ ಬರುತ್ತೆ. ಹಾಗಾಗಿ ನಿಮ್ಗೆ ಜಾಸ್ತಿ ಹಾಕಿದೆ ಅನಿಸ್ಬೋದು. ಇಲ್ಲ, ಕಡಿಮೆ ಹಾಕಿದ್ದೀನಿ, 1-2-3 ಸ್ಪೂನಷ್ಟು ಅಷ್ಟೇ ಹಾಕಿರೋದು ನಾನು, ಚಿಕ್ಕ ಸ್ಪೂನಲ್ಲಿ. ನನಗೆ ಕುಕ್ಕರ್ಗೆ ಯಾಕೆ ಹಾಕಿದ್ದೀನಿ ಅಂದರೆ ಬೇಗ ಆಗಬೇಕಲ್ಲ ಪಲ್ಯ. ಸ್ವಲ್ಪ ಟೈಮ್ ಇದ್ದರೆ ಹಂಗೆ ಓಪನ್ ಪಾತ್ರೆಯಲ್ಲೇ ಬೇಯಿಸ್ತೀನಿ. ಬಟ್ ಏನಾದರೂ ಅರ್ಜೆಂಟ್ ಇತ್ತು, ಮಗನಿಗೆ ಲೇಟ್ ಆಗುತ್ತೆ ಅಂತೇಳಿ, ಯಾಕಂದರೆ ಬಾಕ್ಸಿಗೆ ಹಾಕಬೇಕು, ಆ ಬಾಕ್ಸಿಗೆ ಹಾಕಿದ್ದು ಆರಬೇಕು ಅವನಿಗೆ. ಆ ಗ್ಯಾಸ್ಕೆಟ್ ಸೈಡ್ಗಿರುತ್ತಲ್ಲ, ಅದು ತೆಗಿಲಿಕ್ಕೆ ಬರಲ್ಲ ಅಂತೇಳಿ, ಹಾಗಾಗಿ ಬೇಗ ಹಾಕು ಅಂತ ಹೇಳ್ತೇನೆ. ಅದು ಎಲ್ಲ ಆರಿದ ಮೇಲೆ, ಬಿಸಿ ಎಲ್ಲ ಹೋದ್ಮೇಲೆ ನಾನು ಬಾಕ್ಸ್ ಕ್ಯಾಪ್ ಹಾಕೋದು. ಹಂಗಾಗಿ ಪಲ್ಯ ಅದೆಲ್ಲ ಬೇಗ ಮಾಡಿಬಿಡ್ತೀನಿ. ಪಲ್ಯ ಆದ ನಂತರ ನಾನು ಚಪಾತಿ ಮಾಡ್ತೀನಿ ಅಥವಾ ರೊಟ್ಟಿ ಆದರೂ ಮಾಡ್ತೀನಿ, ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ. ಹಂಗಾಗಿ ನಾನು ಇದಕ್ಕೆ ಕುಕ್ಕರ್ಗೆ ಹಾಕ್ತೀನಿ. ನಾವು ಪಲ್ಯವನ್ನು ಯಾವುದೇ ಪಲ್ಯ ಕುಕ್ಕರ್ಗೆ ಹಾಕಿ ಮಾಡುವಾಗ ಸ್ವಲ್ಪ ನೀರು ಕಡಿಮೆ ಹಾಕಬೇಕು. ಓಪನ್ ಇದರಲ್ಲಿ ಆದರೆ ನಾವು ನೀರು ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ಇದರಲ್ಲಿ ಕಡಿಮೆ ನೀರು ಹಾಕಬೇಕು. ಯಾಕಂದರೆ ಆಮೇಲೆ ಫುಲ್ಲು ಸಾಂಬಾರು ಆದಂಗೆ ಆಗಿಬಿಡ್ತದೆ ನೀರು ಜಾಸ್ತಿ ಹಾಕಿದರೆ. ಯಾಕಂದರೆ ಅದು ಕುಕ್ಕರಲ್ಲಿ ಗೊತ್ತಲ್ಲ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಹಾಗಾಗಿ ತುಂಬ ಸ್ಮ್ಯಾಶಿಯಾಗಿ ಭಾಳ ಇದಾಗಿಬಿಡುತ್ತೆ. ಹಂಗಾಗಿ ನೋಡ್ಕೊಂಡು ನೀರು ಹಾಕಬೇಕು. ಒಂದು ಅರ್ಧ ಕಪ್ಪು, ಅದು ನಾವು ಎಷ್ಟು ತರಕಾರಿ ತೊಗೊಂಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್, ಎಷ್ಟು ನೀರು ಹಾಕಬೇಕು, ಎಷ್ಟು ಬೆಳೆಕಾಯಿ ರೀತಿ ತೊಗೊಂಡಿದ್ದೀವಿ ಅನ್ನೋದ್ಮೇಲೆ. ಹಾಗಾಗಿ ಫಸ್ಟ್ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿದ್ರೇ ಅದು ಅಂಶ ಬಿಟ್ಕೊಂಡ್ರೆ ಖಾರದ್ದು ಪಲ್ಯ, ಯಾವುದೇ ಪಲ್ಯಗಳು ತುಂಬ ರುಚಿಯಾಗ್ತವೆ. ಅದೊಂಥರ ಫ್ರೈ ಆದರೆ ಅದರಲ್ಲೇ ಫ್ರೈ ಒಂಥರ ಚೆನ್ನಾಗಿರುತ್ತೆ ಆ ಫ್ಲೇವರು. ಆಮೇಲೆ ಈರುಳ್ಳಿ, ಆಮೇಲೆ ನಾನು ಕೊಬ್ಬರಿ ಯಾಕೆ ಬೇಗ ಹಾಕ್ತೀನಿ ಅಂದರೆ, ಇದು ಸಮ್ಮರಲ್ಲಿ ಮೇಲೆ ಹಾಕಿ ಕಳಿಸಿಬಿಟ್ರೆ ಸ್ಕೂಲ್ಗೆ ಅಥವಾ ಮಕ್ಕಳು ಡಬ್ಬಿ ಏನು ತೊಗೊಂಡು ಹೋಗ್ತಾರಲ್ಲ, ಆ ಪಲ್ಯನ ಇದು ಆಗ್ಬೋದು, ಕೆಡ್ಬೋದು ಅಂತೇಳಿ ನಾನು ಇದರಲ್ಲೇ ಹಾಕಿ ಫ್ರೈ ಮಾಡಿದರೆ ತಡೆಯುತ್ತೆ ಅಂತೇಳಿ. ಚಟ್ನಿನಾದ್ರೂ ಅಷ್ಟೇ, ನಾನು ಸ್ವಲ್ಪ ಅದು ಕೊಬ್ಬರಿಯಲ್ಲಿ ನೀರಿನಂಶ, ಅದು ಹಾಲಿನಂಶ ಇರುತ್ತಲ್ಲ, ಅದು ಬಿಟ್ಕೊಳ್ಳೋವರೆಗೂ ನಾನು ಫ್ರೈ ಮಾಡಿ ಆಮೇಲೆ ಚಟ್ನಿಯನ್ನು ಇಡ್ತೀನಿ ಅಲ್ಲಿ ಇಡೋದಾದರೆ. ಹಾಗಾಗಿ ನಾನು ಫಸ್ಟಿಗೆ ಫ್ರೈ ಹಾಕಿಬಿಡ್ತೀನಿ ಅದರೊಳಗೆ. ಓಪನ್ ಇದರಲ್ಲಿ ಮಾಡಿದ್ರೂ ಅಷ್ಟೇ, ಇದರಲ್ಲಿ ಮಾಡಿದ್ರೂ ಅಷ್ಟೇ, ಚೆನ್ನಾಗಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಇಟ್ಕೊಂಡು ನಾನು ಲಾಸ್ಟಿಗೆ ಹೀರೆಕಾಯಿ ಪಲ್ಯ ಲಾಸ್ಟ್ ಆಗಿರೋದನ್ನು ತೋರಿಸಿಲ್ಲ, ಯಾಕಂದರೆ ನಾನು ವೀಡಿಯೋ ಆನೇ ಮಾಡಿಲ್ಲ. ಬಿಸಿ ಎಲ್ಲ ಬೆಳಗ್ಗೆ ಟೈಮ್ ತುಂಬ ಗಡಿಬಿಡಿಯಲ್ಲಿ ಅಡುಗೆ ಮಾಡ್ತೀವಲ್ವ,
ಹಾಗಾಗಿ ಅದನ್ನು ಲಾಸ್ಟಿಗೆ ತೋರಿಸಿಲ್ಲ ನಾನು, ಸಾರಿ. ನಮ್ಮ ಮನೆಯಲ್ಲೇ ಮಾಡಿರುವಂಥ ಈ ಸಾಂಬಾರು ಪೌಡ್ರಲ್ವ, ಅದು ಚಿಕ್ಕ ಸ್ಪೂನು, 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕ್ತೀನಿ. ಇದು ಅಷ್ಟೇ 1-3 ಸ್ಪೂನ್ ಹಿಂಗೆ ಹಾಕ್ತೀನಿ, ಗುರಾಳ್ ಪುಡಿ ಅಥವಾ ಕುಶಾಣಿ ಪುಡಿ ಅಂತಾರಲ್ಲ, ಇದು ಹಾಕಿದರೆ ತುಂಬ ಟೇಸ್ಟ್. ನಮ್ಮ ಸೈಡೆಲ್ಲ ತುಂಬ ಯಾವುದೇ ಪಲ್ಯಕ್ಕಾದರೂ ಇದನ್ನು ಹಾಕ್ತಾರೆ, ಗುರಾಳ್ ಪುಡಿಯನ್ನು. ಇಷ್ಟೇ, ನಾನು ಈ ಗರಂ ಮಸಾಲ ಹಾಕಲ್ಲ, ಬೇರೆ ಯಾವ ಪೌಡ್ರ್, ಕಡಲೆ ಪುಡಿ, ಈ ಶೇಂಗಾ ಪೌಡ್ರು ಆ ಥರದ್ದೆಲ್ಲ ನಮ್ಮ ಸೈಡ್ ಹಾಕಲ್ಲ. ನಾವಿಷ್ಟೇ ಸಿಂಪಲ್ಲಾಗಿ, ಆಮೇಲೆ ರುಚಿಗೆ ತಕ್ಕಷ್ಟು ದೊಡ್ಡ ಉಪ್ಪನ್ನು ಹಾಕಿದ್ದೀನಿ. ಸಿಂಪಲ್ಲಾಗಿ ಇದೇ ರೀತಿ ನಾವು ಪಲ್ಯ ಮನೇಲಿ ಮಾಡ್ಕೊಳ್ಳೋದು. ಅದೇ ರೀತಿ ನಾವು ಹೇಗೆ ಮಾಡ್ತಾಯಿದ್ದೀನಿ ಅದೇ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿರಲ್ಲ, ನಾನೊಂದು ಸ್ವಲ್ಪ ಅರ್ಧ ಕಪ್ನಷ್ಟು ಅಷ್ಟೇ ನೀರು ಹಾಕ್ತಾಯಿದ್ದೀನಿ. ಏನು ಹೀರೆಕಾಯಿ ತುಂಬ ಜಾಸ್ತಿ ಇಲ್ಲ. ಹೀರೆಕಾಯಿನಲ್ಲಿ ನೀರಿನಂಶ ಜಾಸ್ತಿ ಇರೋದು, ಜವಳಿಕಾಯಿಗಾದರೂ ಒಂದು ಪಕ್ಷ ಹಾಕ್ಬೋದು ಜಾಸ್ತಿನ. ಈ ಹೀರೆಕಾಯಿಗಂತೂ ಸ್ವಲ್ಪವೇ ನೀರು ಹಾಕಬೇಕು. ಟಮಟೆ ಹಣ್ಣಲ್ಲಿ ನೀರಿನಂಶ ಇರುತ್ತೆ, ಕೊಬ್ಬರಿಯಲ್ಲಿ ಇರುತ್ತೆ, ಹಾಗಾಗಿ ಅದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವ, ಸ್ವಲ್ಪ ಹಾಕಿದ್ದೀನಿ. ಹಾಕಿ 2 ಅಥವಾ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಂದ್ರೆ 3 ಹಾಕಿ ವಿಸಲ್ ಹಾಕಿ ಕ್ಯಾಪ್ ಹಾಕಿ 3 ವಿಸಲ್ ಹಾಕಿದ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಚಪಾತಿ 1 ಬೈ 1 ಚಪಾತಿ ಬೇಗ ಉದ್ದಿ ಬೇಯಿಸ್ಬೇಕಾಗುತ್ತೆ. ಎಲ್ಲ ಆಯಿತು, ಮಗನ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಒಂದು ಚಪಾತಿ ಪಲ್ಯ ಅಷ್ಟೇ ಒಯ್ದು, ಅನ್ನ ಏನು ಆ ಥರ ಒಯ್ಯಲ್ಲ. ಅನ್ನದ ಐಟಮ್ಸ್, ಏನಾದರೂ ರೈಸ್ ಐಟಮ್, ಪಲಾವು ಈ ಥರ ಮಾಡ್ತೀನಲ್ಲ, ಹಾಗಾಗಿ ಒಯ್ತಿರ್ತಾನಲ್ಲ, ಹಾಗಾಗಿ